ನಮಸ್ಕಾರ. ನಿಮಗೂ ಇದೇ ರೀತಿಯಾದಂಥ ಸ್ಕಿಲ್ ಸೆಟ್ ಇರುವಂಥ ಸರ್ಟಿಫಿಕೇಟ್ ಬೇಕಾ? ನಿಮ್ಮ ಇಂಗ್ಲೀಷು ಯಾವ ಲೆವೆಲಲ್ಲಿದೆ ಮತ್ತು ನಾನು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀನಿ ಅನ್ನೋ ಸ್ಕೋರ್ ಕಾರ್ಡು ನಿಮ್ಮ ರೆಸ್ಯೂಮಲ್ಲಿ ಡಿಸ್ಪ್ಲೇ ಮಾಡಬೇಕಾ? ಹಾಗೆ ನೀವು ಇಂಗ್ಲೀಷನ್ನು ಯಾವ ಸ್ಟೇಜಲ್ಲಿದ್ದೀರಾ ಮತ್ತು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಟಿಪ್ಸ್ AI ಮುಖಾಂತರವಾಗಿ ಪಡ್ಕೋಬೇಕಾ? ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ನಮ್ಮಲ್ಲಿ ಬಹಳ ಜನರಿಗೆ ಇಂಗ್ಲೀಷನ್ನು ಕಲಿಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ನಾನು ಇಂಗ್ಲೀಷಲ್ಲಿ ಯಾವ ಲೆವೆಲಲ್ಲಿದ್ದೀನಿ ಅನ್ನೋ ತಿಳ್ಕೊಳ್ಳೋವಂಥ ಕುತೂಹಲನೂ ಇರುತ್ತೆ. ಹಾಗೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಗೊಂದಲ ಸಹ ಇರುತ್ತೆ. ಅದಕ್ಕಾಗಿ ನಾನು ಈ ವಿಡಿಯೋನ ಇವತ್ತೇ ತೊಗೊಂಡು ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು AI ಟೂಲ್ ಸೆಟ್ ಅನ್ನು ಕೊಡ್ತೀನಿ. ಆ AI ಅನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸ್ಕೋರ್ ಕಾರ್ಡನ್ನು ನೀವು ರೀಡಿಂಗಲ್ಲಿ, ರೈಟಿಂಗಲ್ಲಿ, ಲಿಸ್ನಿಂಗಲ್ಲಿ ಮತ್ತು ಸ್ಪೀಕಿಂಗಲ್ಲಿ ಇಂಗ್ಲೀಷಲ್ಲಿ ಯಾವ ಲೆವೆಲಲ್ಲಿ ಇದ್ದೀರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಡೀಟೇಲ್ ಅನಾಲಿಸಿಸ್ ಮುಖಾಂತರವಾಗಿ ನೀವು ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಸಹ ಸೂಚಿಸುತ್ತೆ. ಬನ್ನಿ, ಹಾಗಿದ್ರೆ ಹೆಚ್ಚಿನ ಸಮಯ ವೇಸ್ಟ್ ಮಾಡ್ದೇನೆ AI ಟೂಲ್ಸ್ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ. ಈ ಟೆಸ್ಟನ್ನು ತಗೊಳ್ಳೋಕ್ಕಿಂತ ಮೊದಲೇ ಈ ಟೆಸ್ಟಿನ ಉಪಯೋಗಗಳೇನು, ಈ ಟೆಸ್ಟನ್ನು ನಾನು ರೆಸ್ಯೂಮಲ್ಲಿ ಮೆನ್ಷನ್ ಮಾಡ್ಬೋದಾ, ಲಿಂಕ್ಡ್ಇನ್ನಲ್ಲಿ ಮೆನ್ಷನ್ ಮಾಡ್ಬೋದಾ ಅಂತ ನಿಮ್ಗೆ ಗೊಂದಲ ಇರುತ್ತೆ. ಖಂಡಿತವಾಗ್ಲೂ ಈ ಟೆಸ್ಟು 100% ಫ್ರೀ ಮತ್ತು ನೀವು ಇದನ್ನು ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಮಾಡ್ಕೋಬೋದು. ಮತ್ತು ಈ ಟೆಸ್ಟ್ನನ್ನು ತಗೋಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳಿದೆ, ಅದನ್ನು ಫಾಲೋ ಮಾಡಿದ್ರೆ ನಿಮ್ಮ ಸ್ಕೋರ್ ಕೂಡ ಜಾಸ್ತಿ ಆಗುತ್ತೆ. ಮೊದಲನೇ ಟಿಪ್, ನೀವು ಈ ಟೆಸ್ಟನ್ನು ತಗೋಬೇಕಾದ್ರೆ ಶಾಂತವಾಗಿರೋ ಪ್ಲೇಸಲ್ಲಿ ಕುತ್ಕೋಬೇಕು. ಯಾಕಂದರೆ ಅಕ್ಕಪಕ್ಕದ ವಾಯ್ಸ್ಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡಿದರೆ ನಿಮ್ಮ ಲಿಸನಿಂಗ್ ಅಥವಾ ರೀಡಿಂಗ್ ಎಬಿಲಿಟಿ ಕಡಿಮೆ ಆಗ್ಬೋದು. ಹಾಗಾಗಿ ಶಾಂತವಾಗಿರೋ ಪ್ಲೇಸಲ್ಲಿ ಕುತ್ಕೋಬೇಕು. ಎರಡನೇ ಟಿಪ್ ಏನಂದರೆ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಸ್ಟೇಬಲ್ ಆಗಿರಬೇಕು. ನೀವು ಫ್ಲಕ್ಚುವೇಟ್ ಆಗಿರೋ ಇಂಟರ್ನೆಟನ್ನು ಯೂಸ್ ಮಾಡ್ತಿದ್ರೆ ದಯವಿಟ್ಟು ಸ್ಟೇಬಲ್ ಆಗಿರೋ ಇಂಟರ್ನೆಟ್ ಬಂದ ನಂತರನೇ ಈ ಟೆಸ್ಟನ್ನು ತಗೊಳ್ಳಿ. ಆದರೂ ನಿಮ್ಮ ಸ್ಕೋರ್ ಕಾರ್ಡ್ ಮೇಲೆ ಎಫೆಕ್ಟ್ ಆಗುತ್ತೆ. ಈ ಟೆಸ್ಟ್ನಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಮತ್ತು ಲಿಸ್ನಿಂಗ್ ಟೆಸ್ಟ್ ಇರುತ್ತೆ. ನಾನು ಸ್ಪೀಕಿಂಗ್ ಮತ್ತು ಲಿಸ್ನಿಂಗ್ ಟೆಸ್ಟ್ ಮಾಡಬೇಕಾದ್ರೆ ಉತ್ತಮ ಗುಣಮಟ್ಟದ ಇಯರ್ಫೋನ್ಗಳು ಅಥವಾ ಹೆಡ್ಫೋನ್ಗಳನ್ನು ಬಳಸಬೇಕು. ಹಾಗಾಗಿ ಕಂಪಲ್ಸರಿಯಾಗಿ ಒಳ್ಳೆ ಗುಣಮಟ್ಟದ ಸ್ಪೀಕರ್ ಅಥವಾ ಹೆಡ್ಫೋನ್ಗಳನ್ನು ಬಳಸಬೇಕು. ಇದು ನಿಮ್ಮ ಸ್ಕೋರ್ ಮೇಲೆ ಎಫೆಕ್ಟ್ ಆಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ 4ನೇ ಸ್ಕಿಲ್ ಸೆಟ್, ರೈಟಿಂಗ್ ಮತ್ತೆ ರೀಡಿಂಗ್ ಸ್ಕಿಲ್ ಸೆಟ್. ಈ ಸ್ಕಿಲ್ ಸೆಟ್ ಮಾಡಬೇಕಾದ್ರೆ ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಬೇಕು, ಯಾವ ರೀತಿಯಾಗಿ ರೀಡಿಂಗ್ ಮತ್ತೆ ರೈಟಿಂಗ್ ಮಾಡಬೇಕು ಅಂತ. ಈಗ ನಾನು ಈ AI ಯೂಸ್ ಮಾಡೋದಕ್ಕೆ ಏನೇನು ಟಿಪ್ಸ್ಗಳು ಬೇಕೋ ಆ ಟಿಪ್ಸ್ಗಳನ್ನು ನಿಮ್ಗೆ ಕೊಟ್ಟಿದ್ದೀನಿ. ಬನ್ನಿ, ಹಾಗಿದ್ರೆ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಈ ಎಕ್ಸಾಮನ್ನು ತಗೋಬೇಕು ಅನ್ನೋದು ಬೇಸಿಕ್ ಗೈಡ್ ಇದೆ. ಇದನ್ನು ದಯವಿಟ್ಟು ಸ್ಕಿಪ್ ಮಾಡ್ದೇನೆ, ಫಾರ್ವರ್ಡ್ ಮಾಡ್ದೇನೆ ನೋಡಿಕೊಂಡು ಆನಂತರ ಟೆಸ್ಟನ್ನು ನೀವು ಬರಿಬೋದು. ಆಲ್ ದ ಬೆಸ್ಟ್. ಹಾಗಿದ್ರೆ ಫ್ರೀ ಇಂಗ್ಲೀಷ್ ಸರ್ಟಿಫಿಕೇಷನನ್ನು ಯಾವ ರೀತಿಯಾಗಿ ಪಡ್ಕೊಳ್ಳೋದು, ಯಾವ ವೆಬ್ಸೈಟ್ ಮೂಲಕವಾಗಿ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಗೂಗಲಿಗೆ ಹೋಗ್ಬಿಟ್ಟು EF ಸೆಟ್ ಅಂತ ಟೈಪ್ ಮಾಡಬೇಕು. EF ಸೆಟ್ ಅಂತ ಟೈಪ್ ಮಾಡಬೇಕು. ಹೀಗೆ ಟೈಪ್ ಮಾಡಿದ ತಕ್ಷಣ ಈ ರೀತಿಯಾದ ಲಿಂಕ್ ಒಂದು ಓಪನ್ ಆಗುತ್ತೆ. ಈ ಲಿಂಕ್ ನಿಮ್ಗೆ ಸಿಗಲಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದನ್ನು ಯೂಸ್ ಮಾಡಿಬಿಟ್ಟು ನೀವು ಇದಕ್ಕೆ ಹೋಗಿ ಸರ್ಟಿಫಿಕೇಶನ್ ಅನ್ನ ತಗೋಬಹುದು. ನಾನು ಇದನ್ನು ಕ್ಲಿಕ್ ಮಾಡ್ತೀನಿ. ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂತಹ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ನಾನು ಅಲೋ ಆಲ್ ಕೊಡ್ತೀನಿ. ಇಲ್ಲಿ ಸರ್ಟಿಫಿಕೇಶನ್ ಅಂತಿದೆ, ಆಡ್ ಟು ಲಿಂಕ್ಡ್ಇನ್ ಅಂತಿದೆ, 4 ಸ್ಕಿಲ್ 90 ಮಿನಿಟ್ಸ್ ಅಂತಿದೆ. ಸೊ ನಾನು EF ಸರ್ಟಿಫಿಕೇಟ್ ಟೆಸ್ಟ್ ಅಂತ ಹೊಡಿತೀನಿ. ಹೀಗೆ ಹೊಡೆದ ನಂತರ ಇಲ್ಲಿ 2 ಸ್ಕಿಲ್ ಟೆಸ್ಟ್, 4 ಸ್ಕಿಲ್ ಟೆಸ್ಟ್ ಅಂಡ್ ಪ್ರಾಕ್ಟೀಸ್ ಟೆಸ್ಟ್ ಅಂತ ಇದೆ. ಇದರಲ್ಲಿ ಇಂಗ್ಲಿಷ್ ನಂದು ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು 4 ಸ್ಕಿಲ್ ಅನ್ನ ಟೆಸ್ಟ್ ಮಾಡಬೇಕು. ಒಂದೇದು ರೀಡಿಂಗ್, ಲಿಸನಿಂಗ್, ಸ್ಪೀಕಿಂಗ್ ಮತ್ತೆ ರೈಟಿಂಗ್. ಸೊ ಇದು 4 ಟೆಸ್ಟ್ ಅನ್ನು ಮಾಡಬೇಕು ಅಂದ್ರೆ ಈ ಮಧ್ಯ ಇರುವಂತಹ ಟೆಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫೈಂಡ್ ಔಟ್ ಮೋರ್ ಅಂತ ತಗೊಳ್ತೀನಿ. ಹೀಗೆ ತಗೊಂಡಾಗ ಇಲ್ಲಿ 90 ಮಿನಿಟ್ಸ್ ಟೆಸ್ಟ್ ಅಂತ ಹೇಳಿ ಇದು ತೋರಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ರೆಡಿ ಇದನ್ನು ಕೊಟ್ಟಿದ್ದಾರೆ. ಲೈಕ್ ಆಲ್ ಅವರ್ ಟೆಸ್ಟ್, ದಿಸ್ ಒನ್ ಈಸ್ 100% ಫ್ರೀ. ಇದು 100% ಫ್ರೀ ಮತ್ತೆ ನಿಮ್ ಸರ್ಟಿಫಿಕೇಶನ್ ನಿಮ್ ಮೇಲಿಗೆ ಬರುತ್ತೆ. ಓಕೆ, ನಾನು ಇದನ್ನ ಏನ್ ಮಾಡ್ತೀನಿ, ಸ್ಟಾರ್ಟ್ ಟೆಸ್ಟ್ ಅಂತ ಕೊಡ್ತೀನಿ. ಈ ಸ್ಟಾರ್ಟ್ ಟೆಸ್ಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇದು ಓಪನ್ ಆಗುತ್ತೆ. ಇಲ್ಲಿ ಟೆಸ್ಟ್ ಅನ್ನ ನೀವು ಒಂದೊಂದೇ ಸ್ಟೆಪ್ ಅನ್ನು ಫಾಲೋ ಮಾಡಿಕೊಂಡು ಈ ಟೆಸ್ಟ್ ಅನ್ನ ನೀವು ತಗೋಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ರೂಲ್ಸ್ ತೋರಿಸ್ತಾ ಇದೆ. 20 ನಿಮಿಷ ರೀಡಿಂಗ್ ಟೆಸ್ಟ್, 20 ನಿಮಿಷ ಲಿಸ್ನಿಂಗ್ ಟೆಸ್ಟ್, 35 ನಿಮಿಷ ರೈಟಿಂಗ್ ಟೆಸ್ಟ್, 15 ನಿಮಿಷ ಸ್ಪೀಕಿಂಗ್ ಟೆಸ್ಟ್. ಟೋಟಲ್ ಮಿನಿಟ್ಸ್ ಅನ್ನ ನೀವು ಕೊಲ್ಯಾಬ್ ಮಾಡಿದ್ರೆ 90 ಮಿನಿಟ್ಸ್ ಟೆಸ್ಟ್ ಆಗುತ್ತೆ. ಈ 90 ಮಿನಿಟ್ಸ್ ಟೆಸ್ಟ್ ತಗೊಂಡ್ರೆ ನಿಮ್ಗೊಂದು ರಿಪೋರ್ಟ್ ಕಾರ್ಡ್ ಬರುತ್ತೆ. ಆ ರಿಪೋರ್ಟ್ ಕಾರ್ಡ್ ಅನ್ನ ನೀವು ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ನಾನು ನೆಕ್ಸ್ಟ್ ಕೊಡ್ತೀನಿ, ನಾನು ಎಲ್ಲ ತುಂಬೋದಿಲ್ಲ. ಇದರಲ್ಲಿ ನಿಮ್ ಫಸ್ಟ್ ನೇಮು, ಲಾಸ್ಟ್ ನೇಮು, ಮೇಲ್ ID ಮತ್ತೆ ಕನ್ಫರ್ಮ್ ಮಾಡ್ಬೇಕು. ಅದೇ ಮೇಲ್ ID ಇಲ್ಲಿ ತುಂಬಿ, ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರು ಮತ್ತೆ ಇಲ್ಲಿ ಟಿಕ್ ಮಾಡಿಬಿಟ್ಟು ಪ್ರೊಸೀಡ್ ಮಾಡಬೇಕು. ನಾನು ಬೇಗ ಇದನ್ನ ತುಂಬ್ತೀನಿ.
ನೀವು ನೋಡ್ತಾ ಇದ್ದೀರಾ, ಹೀಗೆ ಮಾಡಿದ ನಂತರ ಇದೊಂದು ರೀತಿಯಾದಂತಹ ಆಡಿಯೋ ಚೆಕ್ ಅಂತ ಪ್ಲೇ ಮಾಡುತ್ತೆ. ನೀವು ಟೆಸ್ಟ್ ತಗೊಳ್ಳೋಕ್ಕಿಂತ ಮೊದಲೇ ಇದು ನಿಮ್ಮ ಆಡಿಯೋ ಮತ್ತೆ ಏನೇನು ಕಂಫರ್ಟಬಿಲಿಟಿ ನಿಮ್ಮ ಲ್ಯಾಪ್ಟಾಪ್ಗೆ ಈ ಟೆಸ್ಟ್ ತಗೊಳ್ಳೋದಕ್ಕೆ ಬೇಕಾಗಿರುತ್ತಲ್ಲ ಎಲ್ಲಾನು ಟೆಸ್ಟ್ ಮಾಡುತ್ತೆ ಇದು. ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಮೊಬೈಲ್ ಅಲ್ಲೂ ಸಹ ನೀವು ಈ ಟೆಸ್ಟ್ ಅನ್ನ ತಗೋಬಹುದು. This is an audio check. If you can hear this message, please proceed to the task. ಓಕೆ, ಇಲ್ಲಿ ರೀಡಿಂಗ್ ಟೆಸ್ಟ್ ಅಂತಿದೆ. ಇದೇ ರೀತಿಯಾಗಿ ಒಂದೊಂದೇ ಟೆಸ್ಟ್ ಅನ್ನ ನೀವು ತಗೋಬೇಕು. ನಾನು ಇಲ್ಲಿ ರೀಡಿಂಗ್ ಟೆಸ್ಟ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. ಸ್ಕ್ರೀನ್ ಮೇಲೆ ನೋಡ್ತಾ ಇರೋವಂಥ ಕ್ವಶನ್ಗಳನ್ನು ನಾನು ಬೇಗ ಬೇಗ ನಿಮ್ಗೆ ತೋರಿಸೋದಕ್ಕೋಸ್ಕರ ಯಾವ್ದಾದ್ರು ಒಂದು ಆಪ್ಷನ್ ಟಿಕ್ ಮಾಡಿ ಮುಂದಿನ ಸೆಕ್ಷನ್ಗೆ ಹೋಗ್ತಾ ಇದ್ದೀನಿ. ವೆಲ್ ಡನ್. ಈಗ ನೋಡಿ, ಇದರಲ್ಲಿ ರೀಡಿಂಗ್ ಟೆಸ್ಟ್ ಒಂದು ಕಂಪ್ಲೀಟ್ ಆಯ್ತು. ಈಗ ಲಿಸನಿಂಗ್ ಟೆಸ್ಟ್ ಅಂತ ಕೊಡ್ತಾ ಇದೆ. ಸ್ಟಾರ್ಟ್ ಅಂತ ಕೊಡ್ತೀನಿ. ಸ್ಟಾರ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಒಂದು ವಾಯ್ಸ್ ಪ್ಲೇ ಆಗುತ್ತೆ. ಇದೇ ರೀತಿಯಾದ ವಾಯ್ಸ್ಗಳು ನಿಮ್ಗೆ ಕೇಳಿಸುತ್ತೆ. ಇದನ್ನ ನೀವಿವಾಗ ನೋಡ್ತಿರೋ ಹಾಗೆ ರೀಡಿಂಗ್ ಟೆಸ್ಟ್ ಕಂಪ್ಲೀಟ್ ಆದ ನಂತರ ಇವಾಗ ಲಿಸನಿಂಗ್ ಟೆಸ್ಟ್ ಅಂತ ಬರ್ತಾ ಇದೆ. ಇದರಲ್ಲಿ ಮೊದಲನೇದಾಗಿ ನಿಮ್ಮ ಹೆಡ್ಫೋನ್ ಮುಖಾಂತರವಾಗಿ ಕೆಲವೊಂದು ಆಡಿಯೋ ಕ್ಲಿಪ್ಸ್ಗಳನ್ನು ಕೇಳಿ ಆನ್ಸರ್ ಮಾಡೋವಂಥ ಸೆಕ್ಷನ್ ಇದು. ಕಂಪ್ಲೀಟಾಗಿ ನೀವು ಆಡಿಯೋನ ಕೇಳಿಬಿಟ್ಟು ಆನ್ಸರನ್ನು ಮಾಡೋದು. ಈಗ ಲಿಸನಿಂಗ್ ಟೆಸ್ಟ್ ಇಲ್ಲಿ ಕಂಪ್ಲೀಟ್ ಆಯ್ತು. ಈಗ ರೈಟಿಂಗ್ ಟೆಸ್ಟ್ ಅಂತ ಇರುತ್ತೆ. ಕಂಟಿನ್ಯೂ ವಿತ್ ದ ಸೆಕ್ಷನ್. ನಾನೀಗ ರೈಟಿಂಗ್ ಟೆಸ್ಟ್, ಈಗ ಬರೆಯೋ ಟೆಸ್ಟ್ ಆಗುತ್ತೆ ಇಲ್ಲಿ. ಸೊ ರೈಟಿಂಗ್ ಟೆಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ ನಾನು. ಇವಾಗ ರೈಟಿಂಗ್ ಟೆಸ್ಟಿಗೆ ನಾನು ಹೋಗ್ತಾ ಇದ್ದೀನಿ. ರೈಟಿಂಗ್ ಟೆಸ್ಟಲ್ಲಿ ಕೆಲವೊಂದು ಟಾಪಿಕ್ಸ್ಗಳ ಬಗ್ಗೆ ನಿಮ್ಗೆ ಬರೆಯೋದಕ್ಕೆ ಹೇಳಿರ್ತಾರೆ. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಸುಮ್ಮನೆ ಕೀಬೋರ್ಡಲ್ಲಿ ಏನೇನೋ ಟೈಪ್ ಮಾಡ್ತಾ ಇದ್ದೀನಿ. ಬಟ್ ನೀವು ಅಲ್ಲಿ ಕೊಟ್ಟಿರೋ ಟಾಪಿಕ್ಗಳ ಬಗ್ಗೆನೇ ಕೆಳಗಡೆ ಟೈಪ್ ಮಾಡಬೇಕು. ಅವಾಗ ಮಾತ್ರ ನೀವು ಏನು ಮಾಡಿದ್ದೀರಾ ಅನ್ನೋದ್ರ ಮೇಲೆ ಸ್ಕೋರ್ ಕಾರ್ಡ್ ಇದು ಕೊಡುತ್ತೆ. ಲಾಸ್ಟ್ ಟೆಸ್ಟ್ ಬಂದ್ಬಿಟ್ಟು ಸ್ಪೀಕಿಂಗ್ ಅಸೆಸ್ಮೆಂಟ್ ಟೆಸ್ಟು. ನೀವು ಇಂಗ್ಲೀಷಲ್ಲಿ ಯಾವ ರೀತಿಯಾಗಿ ಮಾತಾಡ್ತೀರಿ ಅನ್ನೋದನ್ನು ಟೆಸ್ಟ್ ಮಾಡೋದೇ ಇದ್ರ ಉದ್ದೇಶ. ಇದು ಮೊದಲನೇದಾಗಿ ನಿಮ್ಮ ಮೈಕ್ರೋಫೋನ್ ಹೇಗಿದೆ ಅನ್ನೋದನ್ನು ಟೆಸ್ಟ್ ಮಾಡುತ್ತೆ. ನಿಮ್ಮ ಸಿಸ್ಟಮ್ ಕಂಫರ್ಟೇಬಲ್ ಇದ್ದರೆ ಈ ಟೆಸ್ಟಿಗೆ ನೀವು ಹೋಗ್ಲಿಕ್ಕೆ ಇದು ಕೊಡುತ್ತೆ. ಇಲ್ಲಿ ನೀವು ಸ್ಪೀಕಿಂಗ್ ಮಾಡಿಬಿಟ್ಟು ಅಂದರೆ ಮಾತಾಡಿಬಿಟ್ಟು ನಿಮ್ಮ ಸಾಮರ್ಥ್ಯ ಏನಿದೆ ಇಂಗ್ಲೀಷಲ್ಲಿ ಅನ್ನೋದನ್ನು ತೋರಿಸ್ಕೊಡ್ಬೇಕಾಗತ್ತೆ. ಸೊ ವ್ಯೂ ರಿಸಲ್ಟ್ಸ್ ಅಂತ ಕೊಡ್ತಾ ಇದ್ದೀನಿ. CFR ಟೆಸ್ಟ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಸರ್ಟಿಫಿಕೇಟ್ ಬರುತ್ತೆ. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ರೀಡಿಂಗು, ರೈಟಿಂಗು, ಸ್ಪೀಕಿಂಗು ಮತ್ತು ಲಿಸ್ನಿಂಗ್ ಟೆಸ್ಟ್ ಅನ್ನ ನಿಮ್ಮ ಮುಂದೆ ಪಟ ಆಗಿ ಮುಗಿಸ್ಬಿಟ್ಟೆ. ಸೊ ಅದ್ರ ನಂತರ ನನಗೆ ಈ ಸ್ಕೋರ್ ಸಿಕ್ಕಿದೆ B2 ಅಪ್ಪರ್ ಇಂಟರ್ಮೀಡಿಯೇಟ್ ಅಂತ. ಇನ್ನೂ ಸ್ವಲ್ಪ ಕರೆಕ್ಟಾಗಿ ಕೊಟ್ಟಿದ್ರೆ ಜಾಸ್ತಿ ಮಾರ್ಕ್ಸ್ ಬರ್ತಿತ್ತು, ಬಟ್ ನೆವರ್ದಲೆಸ್ 53 ಬಂದಿದೆ. ಇಲ್ಲಿ ನೋಡಿ, ಇದರಲ್ಲಿ ರೀಡಿಂಗು, ರೈಟಿಂಗು ಯಾವ್ಯಾವ ಟೆಸ್ಟ್ ನಾನು ಕಂಪ್ಲೀಟ್ ಮಾಡಿದ್ದೀನಿ, ರೀಡಿಂಗು, ಲಿಸ್ನಿಂಗು, ರೈಟಿಂಗು, ಸ್ಪೀಕಿಂಗು ಅದರ ಟೆಸ್ಟ್ಗಳ ಬಗ್ಗೆ ಮತ್ತೆ ಯಾವ ದಿನ ನಾನು ಈ ಟೆಸ್ಟ್ ತಗೊಂಡಿದ್ದೀನಿ ಅನ್ನೋದು ಇಲ್ಲಿ ಕೆಳಗಡೆ ಬಂದಿರುತ್ತೆ. ನೆಕ್ಸ್ಟು ಅಂಡರ್ಸ್ಟ್ಯಾಂಡಿಂಗ್ ರಿಸಲ್ಟ್ಸ್ ಅಂತಿದೆ. ಇದರಲ್ಲಿ A0 ಅನ್ನೋದು ನೋ ವಾಯ್ಸ್, ಬಿಗಿನರ್, ಎಲಿಮೆಂಟ್ರಿ, ಇಂಟರ್ಮೀಡಿಯೇಟ್, ಅಪ್ಪರ್ ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಮತ್ತು ಪ್ರೊಫಿಷಿಯಂಟ್ ಅಂತಿದೆ. ಸೊ ಈ ಸ್ಕೋರ್ ಕಾರ್ಡನ್ನು 0 to 20, 21 to 30, 31 to 40 ಈ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಅಪ್ ಟು 100 ಹೋಗುತ್ತೆ. ನಿಮ್ಮ CEFR ಟೆಸ್ಟ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನೀವು ಇಂಗ್ಲಿಷ್ ಎಷ್ಟು ಪ್ರೊಫಿಷಿಯಂಟ್ ಆಗಿದೆ ಅನ್ನೋದು ಡಿಸೈಡ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಸೆಕ್ಷನಿಗೂ ಅದರದೇ ಆದ ಇಲಾಬ್ರೇಷನ್ ಕೊಟ್ಟಿದ್ದಾರೆ. ರೀಡಿಂಗ್ ಅಲ್ಲಿ ನೀವು ಯಾವ ಲೆವೆಲ್ ಅಲ್ಲಿ ಇದ್ದೀರಾ, ಲಿಸನಿಂಗ್ ಅಲ್ಲಿ ಯಾವ ಲೆವೆಲ್ ಅಲ್ಲಿ ಇದ್ದೀರಾ, ರೈಟಿಂಗ್ ಅಲ್ಲಿ ಯಾವ ಲೆವೆಲ್ ಅಲ್ಲಿ ಇದ್ದೀರಾ, ಹಾಗೆ ಸ್ಪೀಕಿಂಗ್ ಅಲ್ಲಿ ಯಾವ ಲೆವೆಲ್ ಅಲ್ಲಿ ಇದ್ದೀರಾ ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಗೆ ಇಲ್ಲಿ ಕೊಟ್ಟಿದೆ. ಸೊ ನೀವು ಈ ಟೆಸ್ಟ್ ಅನ್ನ ತಗೊಂಡಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ನಿಮ್ಮ ಇಂಗ್ಲಿಷ್ ಯಾವ ಲೆವೆಲಿಗಿದೆ ಮತ್ತು ನಾನು ಯಾವುದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಸಹ ಈ AI ಸಜೆಸ್ಟ್ ಮಾಡುತ್ತೆ. ದಟ್ ಟು ಫ್ರೀ ಆಫ್ ಕಾಸ್ಟ್. ದಯವಿಟ್ಟು ಈ ಟೆಸ್ಟ್ ಅನ್ನ ತಗೊಂಡ ನಂತರ ನಂದು AI ಟ್ಯುಟೋರಿಯಲ್ ಅಲ್ಲಿ ಒಂದು ಕೋರ್ಸಸ್ ಅಂತ ಮಾಡಿಟ್ಟಿದ್ದೀನಿ, ಅದಕ್ಕೆ ಹೋಗಿ ನೋಡಿ. ಅಲ್ಲಿ ನಿಮಗೆ AI ಹೆಲ್ಪ್ ಮಾಡುತ್ತೆ ಯಾವ ರೀತಿಯಾಗಿ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು. ಇಷ್ಟನ್ನ ಹೇಳ್ತಾ ಈ ವಿಡಿಯೋ ಟ್ಯುಟೋರಿಯಲ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್.